ಸೊ ನಮ್ಮ ದಿನಚರಿ ಹೇಗಿರ್ಬೇಕು ಆಯುರ್ವೇದದ ಪ್ರಕಾರದಲ್ಲಿ ನಮ್ಮ ದಿನಚರಿ ಯಾವ ರೀತಿ ಇರಬೇಕು ಅನ್ನೋದು ಆಲ್ಮೋಸ್ಟ್ ನಿಮ್ಗೂ ಗೊತ್ತಿರತ್ತೆ. ಒಂದಿಷ್ಟು ವಿಷಯಗಳು ಪ್ರಾಕ್ಟಿಕಲಿ ಅದನ್ನ ಅಪ್ಲೈ ಮಾಡಕ್ಕಾಗಿರಲ್ಲ. ನೀವು ಸರಿಯಾಗಿ ಯೋಚನೆ ಮಾಡಿದ್ರೆ ಇಟ್ ಈಸ್ ನಾಟ್ ದ ಲ್ಯಾಕ್ ಆಫ್ ಇನ್ಫಾರ್ಮೇಶನ್, ಅಂದ್ರೆ ಮಾಹಿತಿ ಇಲ್ಲದೆ ಇರೋದು ಸಮಸ್ಯೆ ಅಲ್ಲ, ಇರೋ ಮಾಹಿತಿಯನ್ನ ಕಾರ್ಯರೂಪಕ್ಕೆ ತರೋದು. ಈಗ ಮಾಹಿತಿಗಳೇನು, ಇವಾಗ ನೀವು ನನ್ನನ್ನು ಕೇಳೋದಲ್ಲ, ಗೂಗಲ್ನ ಕೇಳಿದ್ರೆ ನನ್ಗಿಂತ 10 ಪಟ್ಟು ಹೆಚ್ಚಿಗೆ ಮಾಹಿತಿ ನಿಮಗೆ ಕೊಡುತ್ತೆ ಅಲ್ವಾ? ಆದ್ರೆ ಅದನ್ನ ಅಳವಡಿಸಿಕೊಳ್ಳೋದು ಅಥವಾ ಕಾರ್ಯರೂಪಕ್ಕೆ ತರೋದು ಹೇಗೆ? ಕಾರ್ಯರೂಪಕ್ಕೆ ತರುವಲ್ಲಿ ಎಲ್ಲರೂ ಸೋಲ್ತಾ ಇರೋದು. ಎಲ್ಲರೂ ಅನ್ಕೋತಾರೆ ನಾಳೆಯಿಂದ ಹೆಲ್ದಿ ಫುಡ್ ಮಾತ್ರ ತಿಂತೀನಿ ಅಂತ. ಆದ್ರೆ ಈಗ ಹೋಗೋಣ ಸ್ಟ್ರೀಟ್ ಫುಡ್ ಹತ್ರ ಒಂದ್ ರೌಂಡು, ಎಷ್ಟು ಜನ ಕಂಟ್ರೋಲ್ ಮಾಡ್ಕೊಳಕ್ ಆಗತ್ತೆ? ಎಷ್ಟು ಜನ ತಿನ್ಬಿಡ್ತೀವಿ ಅಲ್ವಾ? ಎಲ್ಲರಿಗೂ ಗೊತ್ತು ರಾತ್ರಿ ಬೇಗ ಮಲಗ್ಬೇಕಂದ್ರೆ. ಆದ್ರೆ ನಿಮ್ಮ ಜವಾಬ್ದಾರಿಗಳು ಒಂದಿಷ್ಟು ಅನಿವಾರ್ಯ ಕಾರಣಗಳಿಂದ ಏನಾಗ್ತಿದೆ, ಮಲಗುವಾಗ 11, 12, 1, 2 ಬೆಳಿಗ್ಗೆ ಮಲಗಿ ರಾತ್ರಿ ಹೇಳೋರು, ಮಧ್ಯಾಹ್ನ ಹೇಳೋರು ಇದ್ದಾರೆ. ಆ ಥರ ಆಗ್ಬಿಡತ್ತೆ. ಸೊ ಮಾಹಿತಿಯನ್ನ ಕಾರ್ಯರೂಪಕ್ಕೆ ತರೋ ತನಕ ನೀವು ಯಾವ ದಿನಚರಿ ಎಂತ ಚಾರ್ಟ್ ಹಾಕೊಂಡ್ರು ವೇಸ್ಟ್. ಸೊ ಕಾರ್ಯರೂಪಕ್ಕೆ ತರಬಹುದಾದಂಥದ್ದು ಏನೇನ್ ಮಾಡ್ಬೋದು? ಉದಾಹರಣೆಗೆ ಈಗ ರಾತ್ರಿ ಬೇಗ ಮಲಗಬೇಕು. ಅದಕ್ಕೂ ಮೊದಲು ರಾತ್ರಿ ಯಾವಾಗ ಶುರುವಾಗತ್ತೆ ಹೇಳಿ ನನಗೆ? ರಾತ್ರಿ ಎಷ್ಟು ಗಂಟೆಗೆ ರಾತ್ರಿ ಶುರುವಾಗತ್ತೆ? ಸೂರ್ಯ ಮುಳುಗಿದ ಮೇಲೆ ಸಂಧ್ಯಾಕಾಲ ಅಂತೀವಿ. ಒಂದು ಟ್ರಾನ್ಸಿಷನ್ ಫೇಸ್ ಬರುತ್ತೆ ಅಲ್ವಾ? ಆಚೆ ಪೂರ್ತಿ ಅದು ಹಲಗುಲು ಅಲ್ಲ ಸಂಜೆನೂ ಅಲ್ಲ ಅನ್ನುವಂಥ ಸಾಯಂಕಾಲದ ಅವಧಿ ಬರುತ್ತೆ. ಅದಾಗಿ ಸಾಧಾರಣ ಒಂದು 8 ಗಂಟೆ ಅಂತಂದ್ರೆ ಪೂರ್ತಿ ರಾತ್ರಿ ಆಗಿರುತ್ತೆ ಅಲ್ವಾ? ಸಾಧಾರಣವಾಗಿ ನಮ್ಮ ಇಂಡಿಯನ್ ಕ್ಲೈಮೇಟ್ ಅಲ್ಲಿ ನಾವು 8 PM ಅಂತ ಅನ್ಬೋದು. ಎಷ್ಟು ಜನಕ್ಕೆ 8 ಗಂಟೆ ರಾತ್ರಿ ಮಲಗಕ್ ಆಗತ್ತೆ ಹೇಳಿ? ನಿಮ್ಮಲ್ಲಿ ಎಷ್ಟು ಜನಕ್ಕೆ ಮಲಗಬಹುದು ಹೇಳಿ? ಆಗತ್ತಾ 8 ಗಂಟೆ ನಿದ್ದೆ ಮಾಡೋದಕ್ಕೆ? ಆಗಲ್ಲ. ಹಾಗೆ ಬೆಳಿಗ್ಗೆ ಹಗಲು ಅಂತ ಶುರುವಾಗೋದು ಯಾವಾಗಿಂದನಪ್ಪ? ಯಾವಾಗ ಹಗಲಾಗತ್ತೆ? ಸೂರ್ಯೋದಯ ಆದ ತಕ್ಷಣ ಅಲ್ವಾ? ಸಮ್ವೇರ್ ಬಿಟ್ವೀನ್ ಯಾವಾಗ್ಲೂ 5:30 ಇಂದ 6:30 ಮಧ್ಯದಲ್ಲಿ ಬೇರೆ ಆಗತ್ತೆ. 5:30, 5:45, 6, 6:15, 6:30 ಇದಿಷ್ಟರ ಮಧ್ಯದಲ್ಲಿ ಸಾಧಾರಣ ನಾವು 6 ಗಂಟೆ ಅಂತಾನೆ ಇಟ್ಕೊಳ್ಳೋಣ. 5:30 ಬೇಡ, 6 ಗಂಟೆ ಅಂತ ಇಟ್ಕೊಳ್ಳೋಣ. ಎಷ್ಟು ಜನ 6 ಗಂಟೆಗಿಂತ ಮೊದಲು ಎದ್ದೇಳ್ತಿದ್ದೀರಾ? ಎವ್ರಿ ಡೇ, ಅಪರೂಪಕ್ಕಲ್ಲ. ಸೊ ಹೀಗೆ ಈಗ 6 ಗಂಟೆಗಂತೂ ಎದ್ದೇಳೋದು ನಿಮಗೆ ಪ್ರಾಕ್ಟಿಕಲಿ ಪಾಸಿಬಲ್ ಅನಿಸ್ತಿದೆ. ಸೊ ಇದನ್ನ ನಿಮ್ಮ ದಿನಚರಿಯಲ್ಲಿ ಕಾರ್ಯರೂಪಕ್ಕೆ ತರುವಂತಹ ವಸ್ತು ಇದು. ಇದನ್ನ ನೀವು ಪ್ರತಿನಿತ್ಯ ಪಾಲಿಸ್ತಾ ಬರ್ಬೇಕು. ಇಲ್ಲಿ ಆಯುರ್ವೇದದ ರೀತಿ ದಿನಚರಿ ಅಂತ ನೀವು ಟೈಪ್ ಮಾಡಿದ್ರೆ ನಿಮ್ಗೆ 1000 ರೆಡಿಮೇಡ್ ಲಿಸ್ಟ್ ಸಿಗತ್ತೆ. ಆದ್ರೆ ನಿಮಗ್ ವರ್ಕ್ ಆಗಲ್ಲ. ನಿಮಗ್ ವರ್ಕ್ ಆಗೋ ತರ ಸಿಗ್ಬೇಕಂತಂದ್ರೆ ನೀವು ಮೊದಲು ಅನಲೈಸ್ ಮಾಡ್ಕೊಳ್ಬೇಕು, ನಿಮಗೆ ಯಾವ್ದನ್ನ ಕಾರ್ಯರೂಪಕ್ಕೆ ತರಕ್ಕೆ ಸಾಧ್ಯ ಇದೆ. ಆದ್ರೆ 8 ಗಂಟೆಗೆ ಮಲಗೋದು ಸಾಧ್ಯ ಅಂತ ಸದ್ಯಕ್ಕೆ ಅನಿಸ್ತಾ ಇಲ್ಲ ನಿಮ್ಗೆ. ಅವಾಗ ಏನ್ ಮಾಡ್ಬೋದು? 8 ಗಂಟೆಯ ನಂತರ ಆಟ್ ದ ಅರ್ಲಿಯೆಸ್ಟ್ ಎಷ್ಟು ಸಾಧ್ಯವಾಗತ್ತೋ ಅಷ್ಟು ಬೇಗ, ಅಂದ್ರೆ 8 ಗಂಟೆ ನಂತರ ಟೈಮ್ ಪಾಸ್ ಮಾಡಬಾರ್ದು. 8 ಗಂಟೆ ನಂತರ ಇವಾಗ ಬೆಳಗಾಯ್ತು ಅನ್ನೋ ತರ ಇನ್ನೇನ್ ಮಾಡೋದು, ಇನ್ನು ರಿಲ್ಯಾಕ್ಸ್ ಆಗೋಣವಾ ಅಥವಾ ಪಟ್ಟಂಗ ಹೊಡಿಯೋಣವಾ, ಈಗ ಒಂದು ಹೊಸ ಪಿಕ್ಚರ್ ನೋಡಕ್ ಶುರು ಮಾಡೋಣವಾ, 8 ಗಂಟೆ ನಂತರ ಕುತ್ಕೊಂಡು ಧಾರಾವಾಹಿ ನೋಡೋಣವಾ, ಇಂಥದ್ದು ಮಾಡಬಾರ್ದು. 8 ಗಂಟೆಯ ನಂತರ 8 ಗಂಟೆ ಮಲ್ಗಕ್ಕಾಗಲ್ಲ, ಓಕೆ, ಬಟ್ 8 ಗಂಟೆಯ ನಂತರ ಏನ್ ಮಾಡ್ಬೇಕು? ಆದಷ್ಟು ಬೇಗ ದಿನವನ್ನ ರ್ಯಾಪ್ ಅಪ್ ಮಾಡಬೇಕು, ಮುಗಿಸಿ ಪೊಟ್ನ ಕಟ್ಟಬೇಕು. ಮುಗೀತು, ಇವತ್ತಿನ ದಿನ ಮುಗೀತು ಅಂತ. ಆದಷ್ಟು ಅಟ್ಲೀಸ್ಟ್ 8 ಗಂಟೆ ಒಳಗೆ ಡಿನ್ನರ್ ಮುಗಿಸ್ಬೋದಾ? ಇದು ಸಾಧ್ಯ ಇದೆ ಅಲ್ವಾ ಪ್ರಾಕ್ಟಿಕಲಿ? ಸೊ ಅರ್ಲಿ ಡಿನ್ನರ್, ರಾತ್ರಿ ಊಟವನ್ನ ಬೇಗ ಮಾಡುವಂಥದ್ದು, ಇದು ಕೂಡ ಆಯುರ್ವೇದದ ದಿನಚರಿ ಪ್ರಕಾರ ಏನ್ ಹೇಳುತ್ತೆ ಅಂತಂದ್ರೆ ನೀವು ತಿನ್ನಂತ ಆಹಾರ ಜೀರ್ಣ ಆಗ್ಬೇಕು ನೀವು ಮಲಗೋ ಅಷ್ಟರಲ್ಲಿ ಅಂತ. ಸಂಪೂರ್ಣ ಜೀರ್ಣ ಅಲ್ಲದೆ ಇದ್ರೂ ಹೊಟ್ಟೆಯಲ್ಲಿ ಅದು ಇದ್ದಾಗ ನೀವು ನಿದ್ದೆ ಮಾಡಬಾರ್ದು, ಅದು ಜೀರ್ಣ ಆಗ್ಬೇಕು. ನೀವು ಊಟ ಮಾಡೋದೇ ರಾತ್ರಿ 10:30 ಮಲಗೋದು ಇನ್ನೆಷ್ಟೋ ಗಂಟೆಗೆ, ಆವಾಗ ನಿಮ್ಮ ದೇಹದಲ್ಲಿ ಅನಾರೋಗ್ಯಗಳು ಖಂಡಿತ ಉದ್ಭವವಾಗತ್ತೆ, ಒಂದಲ್ಲ ಒಂದ್ ರೀತಿಯಲ್ಲಿ ಉದ್ಭವ ಆಗತ್ತೆ. ಹಾಗಾಗಿ ರಾತ್ರಿ ಊಟವನ್ನ ಬೇಗ ಮಾಡ್ಬೋದು 7 to 8 ಮಧ್ಯದಲ್ಲಿ. ಇದು ಕೂಡ ಆಯುರ್ವೇದ ದಿನಚರಿಯಲ್ಲೇ ಒಂದು ಭಾಗ. ಇದನ್ನ ನೀವು ಪ್ರಾಕ್ಟಿಕಲಿ ಮಾಡ್ಬೋದಾ? ಸಾಧ್ಯ ಇದೆಯಾ? ಇನ್ ಕೆಲವರಿಗೆ ಪ್ರಾಬ್ಲಮ್ ಇರುತ್ತೆ, ಹಸುವಾಗತ್ತೆ, 7 ಗಂಟೆ ತಿಂದುಬಿಟ್ರೆ ಮಲಗೋಷ್ಟರಲ್ಲಿ ಮತ್ತೇನಾದ್ರೂ ತಿನ್ನೋಣ ಅನ್ಸುತ್ತೆ, ಹಸುವಾಗತ್ತೆ. ಅಂಥವ್ರು ಏನ್ ಮಾಡ್ಬೋದು? ರಾತ್ರಿ ಮಲಗುವಾಗ ಹಾಲು, ಅರಿಶಿಣದ ಹಾಲು ಅಥವಾ ಕಷಾಯ ಇಂಥದನ್ನ ಕುಡಿದು ಮಲಗಬಹುದು. ಗೊತ್ತಾಯ್ತಾ? ಸೊ ಈ ತರ ರಾತ್ರಿ ಬೇಗ ತಿಂದ್ರೆ ಮಲಗುವಾಗ ಮತ್ತೆ ಹಸುವಾಗ್ಬಿಡತ್ತೆ, ರಾತ್ರಿ ಪೂರ್ತಿ ಹಿಂಸೆ ಆಗತ್ತೆ, ಹಸಿವೆಯಿಂದಾಗಿ ರಾತ್ರಿ ನಿದ್ದೆ ಬರಲ್ಲ ಅಂತ ತೊಂದರೆ ಇದ್ದವರಿಗೆ ಆಯುರ್ವೇದದಲ್ಲಿ ಅರಿಶಿಣ ಹಾಕಿದ ಹಾಲನ್ನ ರಾತ್ರಿ ಸಮಯಕ್ಕೆ ಕುಡಿಯಕ್ಕೆ ಪರ್ಮಿಷನ್ ಇದೆ. ಯಾಕೆ ಪರ್ಮಿಷನ್ ಇದೆ ಅಂತಂದ್ರೆ ಸಂಜೆಯ ಕಾಲ, ರಾತ್ರಿಯ ಕಾಲ ಅನ್ನೋದು ವಾತಜ ಕಾಲ, ರಾತ್ರಿಯ ಮೊದಲ ಪ್ರಹರ ಏನಿದೆ ಅಲ್ವಾ,
ಸಂಧ್ಯಾಕಾಲ ಮುಗಿತಿದ್ದಂತೆ ನಮ್ಮ ದೇಹದಲ್ಲಿ ವಾತದೋಷದ ಅವಧಿ ಇದು. ಹಾಲಲ್ಲಿ ಫ್ಯಾಟ್ ಕಂಟೆಂಟ್, ಸ್ನೇಹ ಗುಣ, ಸ್ನಿಗ್ಧತೆ ಇರೋದ್ರಿಂದ ಅದು ವಾತವನ್ನ ಮ್ಯಾನೇಜ್ ಮಾಡೋದಕ್ಕೂ ಸಹಾಯ ಮಾಡುತ್ತೆ. ಹಾಗಾಗಿ ನಿಮ್ಮಲ್ಲಿ ಏನಾದ್ರೂ ಹಾಲು ತೀರಾ ಕಾಂಟ್ರಾ ಇಂಡಿಕೇಟೆಡ್ ಅಲ್ಲ ಅಂತಂದ್ರೆ ಆ ರೀತಿ ಹಸಿವೆ ಅಂತ ಆಗೋರು ಮಲಗೋವಾಗ 1 ಲೋಟ ಹಾಲು ಕುಡಿದು ರೂಢಿಯನ್ನ ಇಟ್ಕೋಬಹುದು. ಮತ್ತೆ ಇನ್ನೊಂದು ನಾನು ಹೇಳೋದೇನಂತಂದ್ರೆ ಅಷ್ಟು ರಾತ್ರಿಯ ತನಕ 11-12 ಗಂಟೆ ತನಕ ಇರೋದು ಬೇಡ. 8 ಗಂಟೆ ನಂತರ ಯಾವ್ಯಾವ ಕೆಲಸ ಮಾಡದಿದ್ರೆ ನಡೆಯೋದೇ ಇಲ್ವೋ ಅಂಥದ್ದಷ್ಟೇ ಮಾಡಿ. ಉಳಿದದನ್ನ ಬೆಳಿಗ್ಗೆ 5 ಗಂಟೆಗೆ ಎದ್ದು ಮಾಡಿ, ಬೇಕಿದ್ರೆ 5:15 ಎದ್ದು ಮಾಡಿ, 6 ಗಂಟೆಗೆ ಎದ್ದು ಆ ಕೆಲಸ ಮಾಡಿ. ಈಗೇನು ನೀವು ರಾತ್ರಿ 12 ಗಂಟೆ ತನಕ ಕೆಲಸ ಮಾಡಿ ಬೆಳಿಗ್ಗೆ 7 ಗಂಟೆಗೆ ಎದ್ದೇಳ್ತೀರಾ, ಅದನ್ನೇ 10 ಗಂಟೆಗೆ ನಿದ್ದೆ ಮಾಡಿ 5 ಗಂಟೆಗೆ ಎದ್ದು ಆ ಕೆಲಸ ಮಾಡಿ. ಸ್ಟಾರ್ಟಿಂಗಲ್ಲಿ ಶುರುವಿನಲ್ಲಿ ಸ್ವಲ್ಪ ಕಷ್ಟ ಅನಿಸ್ಬೋದು, ಬಟ್ ಪ್ರಾಕ್ಟಿಕಲಿ ಸಾಧ್ಯ ಇದೆ, ಇದನ್ನ ಮಾಡ್ಬೋದು. ಸೊ ರಾತ್ರಿ ಊಟ ಬೇಗ ಇರಬೇಕು. ಇನ್ನೊಂದು ಆಯುರ್ವೇದದ ಪ್ರಕಾರ ದಿನಚರಿಯಲ್ಲಿ ನಾವೆಲ್ಲ ಪಾಲನೆ ಮಾಡಲೇಬೇಕಾದಂತಹ ವಿಷಯ ಅಂತಂದ್ರೆ ಪದೇ 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 ಅಧ್ಯಶನ ಮಾಡದೇ ಇರೋದು. ದಿನಚರಿಯಲ್ಲಿ ತುಂಬಾ ಮುಖ್ಯವಾದದ್ದಂತಂದ್ರೆ ಅಧ್ಯಶನ ಮಾಡಬಾರ್ದು. ಅಧ್ಯಶನ ಅಂತಂದ್ರೆ ಏನು? ಅಧ್ಯಶನ ಅಂತಂದ್ರೆ ಮೊದಲು ತಿಂದ ಆಹಾರ ಜೀರ್ಣವಾಗುವ ಮುನ್ನ ಇನ್ನೊಂದು ಆಹಾರ ತಿನ್ನೋದು. ಒಂದು ಪಾತ್ರೆಯಲ್ಲಿ ನೀವು ಸಾರು ಮಾಡಿದ್ದೀರಾ, ಆ ಸಾರು ಖಾಲಿಯಾಗಿ ಪಾತ್ರೆ ತೊಳೆಯೋದ್ರ ಮುನ್ನ, ಈಗ ಮಧ್ಯಾಹ್ನ ಈಗ ಬೆಳಿಗ್ಗೆ ಅಡಿಗೆ ಚಟ್ನಿ ಮಾಡಿದ್ರಿ, ಇದು ಚಟ್ನಿ ಪಾತ್ರೆ ಆಯ್ತಾ, ಚಟ್ನಿ ಎಲ್ಲ ಒಂದ್ ಸ್ವಲ್ಪ ತಿಂದ್ರು, ಇನ್ನೊಂದ್ ಸ್ವಲ್ಪ ಉಳಿತು, 1-2-3 ಸ್ಪೂನ್ ಆಗುವಷ್ಟು ಚಟ್ನಿ ಉಳಿತು. ಇನ್ನ ಆ ಪಾತ್ರೆ ರಿಪ್ಲೇಸ್ ಮಾಡಿಲ್ಲ, ಅದನ್ನಿನ್ನೂ ತೊಳೆದಿಲ್ಲ, ಅಷ್ಟರೊಳಗೆ ಅದೇ ಪಾತ್ರೆಗೆ ನಾನು ಸಾಂಬಾರ್ ಕೂಡ ಹಾಕಿದೆ. ಸಾಂಬಾರ್ ಹಾಕಿ ಮುಗಿಯೋಷ್ಟರಲ್ಲಿ ಅದೇ ಪಾತ್ರೆಗೆ ನಾನು ಮಜ್ಜಿಗೆ ಕೂಡ ಹಾಕಿದೆ. ಅದೇ ಪಾತ್ರೆಗೆ ನಾನು ಇನ್ನೊಂದು ಸ್ವಲ್ಪ ತೊಳಿದೇನೆ ಪಲ್ಯ ಕೂಡ ಹಾಕಿದೆ. ಈಗ ಇದನ್ನ ಫ್ರೆಶ್ ಆಗಿ ಮಾಡಿದ ಅಡಿಗೆ ಅಂತ ಕೊಡ್ತೀನಿ. ಎಷ್ಟು ಜನ ನಿಮ್ಮಲ್ಲಿ ಇದನ್ನ ತಿಂತೀರಾ? ನಿಮ್ಮಲ್ಲಿ ಎಷ್ಟು ಜನ ಈಗ ನಾ ಮಾಡಿದ್ದು ಹೌದಾ, ಈಗ ಸಾಂಬಾರ್ ಮಾಡಿದ್ದು ಫ್ರೆಶ್ ಹೌದಾ? ಫ್ರೆಶ್ ಹೌದಾ ಅಲ್ವಾ? ಇದು ಫ್ರೆಶ್ ಸಾಂಬಾರು. ಪಲ್ಯ ಮಾಡಿದ್ದು ಫ್ರೆಶ್ ಹೌದಾ? ಫ್ರೆಶ್ ಪಲ್ಯ. ಮಜ್ಜಿಗೆ ಕೂಡ ಫ್ರೆಶ್. ಆದ್ರೇನು ಹಾಕಿದ ಪಾತ್ರೆ ಬೆಳಿಗ್ಗೆ ಚಟ್ನಿದು ಅಷ್ಟೇ, ಒಂದಿಷ್ಟು ಚಟ್ನಿ ಉಳ್ಕೊಂಡಿತ್ತು, ಏನಾಯ್ತು ಇವಾಗ? ಆದ್ರೆ ಇದೆಲ್ಲ ಫ್ರೆಶ್ ಆಗ್ತಾನೆ ನಾನು ಮಾಡಿದ್ದು. ಈಗ ಇದನ್ನ ನಾನು ನಿಮಗೆ ಕೊಟ್ರೆ, ಫ್ರೆಶ್ ಆಗಿ ಮಾಡಿರೋ ಅಂತ ಅಡಿಗೆ ಕೊಟ್ರೆ, ನಿಮ್ಮಲ್ಲಿ ಎಷ್ಟು ಜನ ಇದನ್ನ ಊಟ ಮಾಡ್ತೀರಾ? ಮಾಡಕ್ಕಾಗತ್ತಾ? ಇಲ್ಲ ತಾನೆ. ಆದ್ರೆ ನೀವು ನಿಮ್ಮ ದೇಹಕ್ಕೆ ಇದೇ ರೀತಿಯ ಹಿಂಸೆಯನ್ನ ಕೊಡ್ತಿದ್ದೀರಾ. ಬೆಳಗ್ಗೆ ಎದ್ದ ತಕ್ಷಣ 1 ಲೀಟರ್ ನೀರು ಕುಡಿತೀರಾ ಆಯ್ತಾ? ಆ ನೀರನ್ನ ಜೀರ್ಣಿಸ್ಕೊಳ್ಳಕ್ಕೂ ದೇಹ ಕೆಲಸ ಮಾಡಬೇಕು. ಅರ್ಥ ಮಾಡ್ಕೊಳ್ಳಿ, ನಿಮ್ಮ ದೇಹಕ್ಕೆ ಹೋಗುವಂತಹ ನೀರು, ದ್ರವ ಆಹಾರ, ಹಣ್ಣು, ತರಕಾರಿ, ಬೇಯಿಸಿದ ಪದಾರ್ಥ ಪ್ರತಿಯೊಂದನ್ನು ದೇಹ ಜೀರ್ಣಿಸ್ಕೊಳ್ಬೇಕು. ಈಗ ನಮ್ಮ ದೇಹದಲ್ಲಿ 70% ನೀರಿದೆ ಅಂತಂದ್ರೆ ನೀವು ಗ್ಲಾಸಲ್ಲಿ ಕುಡಿಯೋ ನೀರಂತರ ನೀರಿರಲ್ಲ, ಅದು ಮಹಾಭೂತವಾಗಿ ಇರುತ್ತೆ. ಜಲ ಮಹಾಭೂತವಾಗಿ ಅದು ಪರಿವರ್ತನೆ ಆಗ್ಬೇಕಂತಂದ್ರೆ ನಿಮ್ಮ ಅಗ್ನಿ ಅದನ್ನ ಜೀರ್ಣಿಸ್ಕೊಳ್ಬೇಕು. ನಿಮ್ಮ ಹೊಟ್ಟೆಯಲ್ಲಿನ ಅಗ್ನಿಯಲ್ಲಿ ಅದು ಬೇಯಬೇಕು. ಮತ್ತೆ ಬೆಳಗ್ಗೆ ಎದ್ದು 1 ಲೀಟ್ರು ನೀರು ಕೊಡ್ತೀರಾ, ಆಮೇಲೆ ಡ್ರೈ ಫ್ರೂಟ್ಸ್ ತಿಂತೀರಾ ಹೆಲ್ದಿ ಅಂತ, ಆಮೇಲೆ ಮಾಲ್ಟ್ ತಗೋತೀರಾ, ಆಮೇಲೆ ಮತ್ತೆ ಚಹಾ ಬಿಟ್ರೆ ತಲೆನೋವು ಬರುತ್ತೆ ಅಂತ ಚಹಾ ತಗೋತೀರಾ, ಚಹಾ ಕುಡಿಯುವಾಗ ಬೋರ್ ಆಗತ್ತೆ ಅಂತ ಬಿಸ್ಕೆಟ್ ತಿಂತೀರಾ, ಹೌದು ತಾನೆ? ಇದಿಷ್ಟ ಆಗೋ ಅಷ್ಟರಲ್ಲಿ ಮತ್ತೆ ಬ್ರೇಕ್ಫಾಸ್ಟ್ ತಗೋತೀರಾ. ಏನಾಯ್ತು ಇಲ್ಲಿ? ನಿಮ್ಮ ಹೊಟ್ಟೆಯನ್ನ ಈ ಪಾತ್ರೆ ಅಂತ ಅಂದ್ಕೊಂಡ್ರೆ ಈ ಪಾತ್ರೆಯಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ? ಅಯ್ಯೋ ಹೆಲ್ದಿ, ಇದು ಹೆಲ್ದಿ, ಅದು ಹೆಲ್ದಿ, ಮತ್ತೊಂದು ಹೆಲ್ದಿ, ಇನ್ನೊಂದು ಹೆಲ್ದಿ, ತುಂಬಿಸೋದು. ಈ ಹೊಟ್ಟೆಗತ್ತಿಗೆ ಯಾರಿಗೂ ಬೇಕೇ ಆಗಿಲ್ಲ. ಇಟ್ಸ್ ನನ್ ಆಫ್ ಮೈ ಬಿಸ್ನೆಸ್ ಅನ್ನೋ ಥರ ಇದು ಹೆಲ್ದಿನಾ? ಓ ತುಂಬೆ. ಅಷ್ಟೊತ್ತಿಗೆ ಇನ್ನೊಂದು ವಿಡಿಯೋ ನೋಡಿದ್ರ, ಓ ನಿಮ್ಗೆ ಪಿತ್ತ ಕಮ್ಮಿ ಆಗ್ಬೇಕಾ, ಈ 5 ಆಹಾರ ತಿನ್ನಿ, ತಗೊಳ್ಳಿ 5 ಆಹಾರ, ಗುಳುಂ ಸ್ವಾಹ. ಅಷ್ಟರಲ್ಲಿ ಇನ್ನೊಂದು ನ್ಯೂಸ್ ಪೇಪರ್ ಬರುತ್ತೆ, ಒಂದು ಆರ್ಟಿಕಲ್ ನೋಡಿದ್ರಿ, ಹಾರ್ಟ್ ಅಟ್ಯಾಕ್ ಆಗ್ಬಾರ್ದಾ, ಇದನ್ನ ಪ್ರತಿನಿತ್ಯ ಕುಡಿಯಿರಿ, ತಗೊಳ್ಳಿ, ಅದು ಗುಳುಂ ಸ್ವಾಹ. ಆದ್ರೆ ಅರ್ಥ ಮಾಡ್ಕೊಳ್ಳಿ, ಹೇಗೆ ನಿಮಗೆ ಗಲೀಜಾದ ಪಾತ್ರೆಯಲ್ಲಿ ಅಥವಾ ಮೊದಲು ಬೇರೆ ಬೇರೆ ಏನೇನೋ ಇದ್ದ ಪಾತ್ರೆಯಲ್ಲೇ ಮತ್ತೆ ಮತ್ತೆ ಕೊಟ್ಟರೆ ಹೇಗೂ ನೀವೇ ಊಟ ಮಾಡೋದು ಅಂತ ಅದೇ ಎಂಜಲು ಪಾತ್ರೆ ದಿನ ಇಟ್ಕೊಳ್ಳಲ್ಲ ಅಲ್ವಾ ನಾವು? ಬೇರೆಯವ್ರ ಎಂಜಲು ಊಟ ಮಾಡೋದಿಲ್ಲ, ಸರಿ ಒಪ್ಪದೆ ಅಪ್ಪ. ನೀವೇ ಊಟ ಮಾಡಿದಾದ್ರೂ ದಿನ ಯಾಕೆ ತೊಳಿತೀರಾ? ಬೆಳಿಗ್ಗೆ ತಿಂದ ತಕ್ಷಣ ಸುಮ್ಮನೆ ನೀರು ವೇಸ್ಟು, ಸಾಬೂನ್ ವೇಸ್ಟು, ಅಷ್ಟು ಟೈಮ್ ವೇಸ್ಟು ಕ್ಲೀನ್ ಮಾಡೋದು. ಬೆಳಗ್ಗೆ ತಿಂಡಿ ಪಾತ್ರೆ ಹಾಗೆ ಇಡಿ, ಅದೇ ಪಾತ್ರೆಯಲ್ಲಿ ಮಧ್ಯಾಹ್ನ ಊಟ ಮಾಡಿ, ಮತ್ತೆ ಅದೇ ಪಾತ್ರೆಯಲ್ಲಿ ರಾತ್ರಿ ಊಟ ಮಾಡಿ. ನೀವೇ ತಾನೇ ತಿನ್ನೋದು, ಯಾಕೆ ಹಂಗೆ ಮಾಡಲ್ಲ? ಯಾಕಂದ್ರೆ ಗಲೀಜ್ ಅನ್ಸುತ್ತೆ ನಿಮಗೆ. ಆದ್ರೆ ನಿಮ್ಮ ದೇಹಕ್ಕೂ ನಿಮ್ಮ ಆಹಾರ ಪದ್ಧತಿ ಗಲೀಜ್ ಅಂತ ಅನಿಸ್ದಾಗ ನಿಮ್ಗದು ರೋಗವನ್ನ ಕೊಡುತ್ತೆ.
ರೋಗಗಳು ಸುಮ್ನೆ ಬರೋದಿಲ್ಲ. ಯಾವ ರೋಗನು ದೇವ್ರು ಕೊಟ್ಟಿದ್ದಲ್ಲ, ನೀವೇ ತಂದ್ಕೊಂಡಿದ್ದು. ಇದು ನಿಮ್ಮ ಸ್ವಯಾರ್ಜಿತ ಆಸ್ತಿ. ರೋಗಗಳು ಭಗವಂತ ಕೊಟ್ಟ ಆಶೀರ್ವಾದ ಅಲ್ಲ. ಓ ದೇವ್ರೆ ಯಾಕೆ ಹಿಂಗ್ ಮಾಡ್ದೆ, ನಾವೇನ್ ಮಾಡಿದ್ವಿ ನಿಂಗೆ, ನಾವೇನಪ್ಪ ತಪ್ಪು ಮಾಡಿದ್ವಿ ಅನ್ನಕ್ಕೆ ರೋಗಗಳು ದೇವ್ರು ಕೊಟ್ಟ ಆಸ್ತಿ ಅಲ್ಲ, ನಿಮ್ಮ ಸ್ವಯಾರ್ಜಿತ ಆಸ್ತಿ, ನೀವೇ ಗಳಿಸ್ಕೊಂಡಿರೋ ಅಂಥ ಆಸ್ತಿಗಳು. ಆ ರೋಗ ಬರಬಾರ್ದು ಅಂತಂದ್ರೆ ನಿಮ್ಮ ಹೊಟ್ಟೆಗೆ ಏನ್ ಹಾಕ್ತಾ ಇದ್ದೀರಾ ಅದನ್ನ ತುಂಬಾ ಗಮನ ಇಟ್ಟು ತೆಗೆದುಕೊಳ್ಬೇಕು. ಆಯುರ್ವೇದದ ದಿನಚರಿ ಪ್ರಕಾರ ಹೇಳೋದಾದ್ರೆ, ಒಂದು ಟೈಮ್ ನೀವು ಊಟವನ್ನ ತಗೊಂಡ್ರೆ ಮಹಾಯೋಗಿಯರ ತರ 100 ವರ್ಷ ಬದುಕಬಹುದು, ಹೆಲ್ದಿಯಾಗಿ ಬದುಕಬಹುದು. ಬಟ್ ಎಲ್ಲರಿಗೂ ಅದು ಪ್ರಾಕ್ಟಿಕಲಿ ಪಾಸಿಬಲ್ ಆಗದೆ ಇರ್ಬೋದು. 2 ಸಮಯ ಊಟವನ್ನ ಮಾಡಿದ್ರೆ ತಕ್ಕ ಮಟ್ಟಿಗೆ ಹೆಲ್ದಿಯಾಗಿ ಇರ್ಬೋದು. ಅಟ್ಲೀಸ್ಟ್ ನಾವು 80-90 ವರ್ಷ ಹೆಲ್ದಿಯಾಗಿ ಬದುಕೋದಕ್ಕೆ ಸಾಧ್ಯವಾಗತ್ತೆ. ಇಲ್ಲಪ್ಪ, ಮ್ಯಾಕ್ಸಿಮಮ್ ದಿವಸಕ್ಕೆ 3 ಬಾರಿ ಆಹಾರ, 3 ಬಾರಿ ದಿವಸಕ್ಕೆ ಆಹಾರ ಸೇವನೆ ಮಾಡಿದ್ರೆ ಅಟ್ಲೀಸ್ಟ್ ನೀವು ಬೆಡ್ ರಿಡನ್ ಆಗದೆ ಇರೋ ತರ ನೋಡ್ಕೋಬಹುದು. ಆದ್ರೆ ಈಗ ಒಂದು ಉದಾಹರಣೆ ಕೊಡ್ತೀನಿ. ಇಲ್ಲಿ 3 ಬಾರಿ ಆಹಾರ ಅಂದ್ರೆ 3 ಹೊತ್ತೇ ತಿನ್ನೋದು, ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ. ಆದ್ರೆ ಅದ್ರ ಮಧ್ಯೆ ಎಲ್ಲ ತಿಂತೀರಲ್ಲ, ಅದು ಒಂದೊಂದು ಊಟನೇ. ಊಟ ಇನ್ ದ ಸೆನ್ಸ್ ಬರೀ ಅನ್ನ ಸಾಂಬಾರಷ್ಟೇ ಅಲ್ಲ. ಊಟ ಅಂತಂದ್ರೆ ನಿಮ್ಮ ಹೊಟ್ಟೆಗೆ ಏನೇನ್ ಹೋಗತ್ತೆ ಅದೆಲ್ಲ ಒಂದೊಂದು ಊಟ. ಈಗ ಇಲ್ಲಿ 1 ಲೀಟರ್ ನೀರು ಮೊದಲನೇ ಊಟ, ಡ್ರೈ ಫ್ರೂಟ್ಸ್ ತಿಂದ್ರೆ ಅದು 2ನೇ ಊಟ, ಮಾಲ್ಟ್ ಕುಡಿದ್ರೆ 3ನೇ ಊಟ, ಚಹಾ ಬಿಸ್ಕಿಟ್ ತಿಂದ್ರೆ 4ನೇ ಊಟ, ಬ್ರೇಕ್ಫಾಸ್ಟ್. ನೀವು ತಿಂಡಿಗೆ ಬರೋ ಅಷ್ಟರಲ್ಲೇ ನಿಮ್ಗೆ ಎಷ್ಟು ಊಟ ಆಗಿರತ್ತೆ? 5 ಊಟ ಆಗತ್ತೆ. ಆಯುರ್ವೇದ ದಿನಚರಿ ಏನ್ ಹೇಳತ್ತೆ? ಮ್ಯಾಕ್ಸಿಮಮ್ ಎಷ್ಟು ದಿವಸಕ್ಕೆ ಎಷ್ಟು ತಗೋಬಹುದು ನೀವು? 3 ಊಟ. ಹಾಗಿದ್ರೆ ಯಾವ ತರ ಇದ್ದ ಪ್ಲಾನ್ ಮಾಡ್ಬೋದು? ಪ್ರಾಕ್ಟಿಕಲಿ ನಿಮ್ಗೆ ಕಾರ್ಯರೂಪಕ್ಕೆ ತರೋಕೆ ಅನುಕೂಲ ಆಗೋ ರೀತಿಯಲ್ಲಿ ನೀವೇನ್ ಮಾಡ್ಬೋದು? ಬೆಳಿಗ್ಗೆ ಎದ್ದು ದಿನಚರಿಯ ಪ್ರಕಾರ ಹೇಳೋದಾದ್ರೆ, ಬೆಳಿಗ್ಗೆ ಎದ್ದೇಳ್ತಿರಲ್ಲ, ಅಟ್ಲೀಸ್ಟ್ 6 ಗಂಟೆ ಅಥವಾ ಅದರ ಪೂರ್ವದಲ್ಲಿ ಎದ್ದೇಳ್ಬೇಕು. ಎದ್ಬಿಟ್ಟು ಸ್ವಲ್ಪ ಅಭ್ಯಂಗ ಮಾಡ್ಕೋಬೇಕು. ಅಭ್ಯಂಗ ಅಂತಂದ್ರೆ ಇಲ್ಲಿ ನಾವು ಮಾಡಿರೋ ರೀತಿಯಲ್ಲೇ ಮಾಡ್ಬೇಕಂತಲ್ಲ, ಅಟ್ಲೀಸ್ಟ್ ಎಣ್ಣೆ ಹಚ್ಕೊಳ್ಳಿ ಪ್ರತಿನಿತ್ಯ. ಪ್ರತಿಯೊಬ್ಬರು ಅಭ್ಯಂಗಂ ಆಚರೇತ್ ನಿತ್ಯಂ ಸ ಜರಾಶ್ರಮ ವಾತಃ, ಪ್ರತಿಯೊಬ್ಬರೂ ಮಾಡ್ಕೊಳ್ಬೇಕು ಅಭ್ಯಂಗವನ್ನ. ಸ್ವಲ್ಪ ಎಣ್ಣೆಯನ್ನ ಹಚ್ಕೊಳ್ಳಿ. ಎದ್ದು ಎಣ್ಣೆಯನ್ನ ಹಚ್ಬಿಟ್ಟು ವ್ಯಾಯಾಮವನ್ನ ಮಾಡಿ. ಆಯುರ್ವೇದದಲ್ಲಿ ದಿನಚರ್ಯ ಅಧ್ಯಾಯ ಅಂತ ಒಂದು ಇಡೀ ಚಾಪ್ಟರೇ ಇದೆ. ಪೂರ್ತಿ ಅಷ್ಟಾಗದೆ ಇದ್ರು ಇಷ್ಟ ಆದ್ರು ಇದರಲ್ಲಿ ಕೆಲವೊಂದಿಷ್ಟು ಸಿಲೆಕ್ಟೆಡ್ ಪಾಯಿಂಟ್ಸ್ ಅನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಅಭ್ಯಂಗ ಮಾಡ್ಕೊಂಡು ಸ್ವಲ್ಪ ಎಣ್ಣೆ ಸವರಿ. ಈ ಕುಸ್ತಿಪಟುಗಳೆಲ್ಲ ನೋಡಿದೀರಾ? ಮೈಗೆ ಹೆಂಗೆ ಎಣ್ಣೆ ಸವರ್ಕೊಳ್ತಾರಂತ, ಶೈನಿಂಗ್ ಹೆಂಗ್ ಹೊಳಿತಿರತ್ತೆ ಅವರ ಮಾಂಸಖಂಡಗಳು. ಶೈನಿಂಗ್ ಬರೋದಕ್ಕಷ್ಟೇ ಅಲ್ಲ, ವಾತ, ಈಗ ವ್ಯಾಯಾಮ ಮಾಡೋದ್ರಿಂದ ವಾತ ವೃದ್ಧಿ ಆಗತ್ತೆ. ಆ ವಾತ ವೃದ್ಧಿ ಆಗೋದನ್ನ ತಡೆಯೋದಕ್ಕೆ ನೀವು ಅಭ್ಯಂಗ ಮಾಡ್ಕೊಳ್ಳೋದು. ಸೊ ಅಭ್ಯಂಗ ಮಾಡಿ ವ್ಯಾಯಾಮವನ್ನ ಮಾಡ್ಬೇಕು. ಆಗ ಜಾಯಿಂಟ್ಗಳ ಸವಕಳಿ ಆಗೋದು, ವೃದ್ಧಾಪ್ಯದ ಲಕ್ಷಣಗಳು ಬೇಗ ಬರೋದು, ಮತ್ತೆ ವಾತಕ್ಕೆ ಸಂಬಂಧಪಟ್ಟ ರೋಗ ಬರೋದು ಎಲ್ಲವನ್ನ ನೀವು ತಡಿಬಹುದು. ಆಯ್ತಾ? ಅಭ್ಯಂಗ ಮಾಡಿ, ವ್ಯಾಯಾಮ ಮಾಡಿ, ನಂತರ ಸ್ನಾನ ಮಾಡಿ. ಪ್ರತಿನಿತ್ಯ ತಿಂಡಿಯ ಮೊದಲು ಸ್ನಾನ ಆಗಿರ್ಬೇಕು. ಇದು ಕೂಡ ಆಯುರ್ವೇದ ದಿನಚರಿಯ ಒಂದು ಪ್ರಮುಖವಾದಂತಹ ಪ್ರಾಕ್ಟಿಕೇಬಲ್ ವಿಷಯ. ಆಯ್ತಾ? ಇದೆಲ್ಲ ನೀವು ಮಾಡ್ಬೋದು ತಾನೆ? ಎದ್ದ ತಕ್ಷಣ ಒಂದ್ ಸ್ವಲ್ಪ ಎಲ್ಲ ಕಡೆ ಎಣ್ಣೆ ಇಟ್ಕೊಂಡು ವರ್ಸಕ್ ನಿಮ್ಗೆ ಕಷ್ಟನಾ? ಕಷ್ಟ ಆದ್ರೂ ಮಾಡಿ. ಈಗ ಇಲ್ಲಿ ಬಂದು ಚಿಕಿತ್ಸೆ ತಗೊಳ್ಳೋದು ಕಷ್ಟ ತಾನೆ? ಎಲ್ಲ ಜವಾಬ್ದಾರಿ ಬಿಟ್ಟು, ಕೆಲಸ ಬಿಟ್ಟು, ಮನೆ ಬಿಟ್ಟು ಇಲ್ಲಿ ಇಷ್ಟು ಬಂದಿರೋದು ಕಷ್ಟನೇ ತಾನೆ? ಅದ್ರ ಬದಲು ಅದೇ ಇಷ್ಟ, ಮನೇಲಿ ಅದನ್ನೇ ಮಾಡ್ಕೊಳ್ಳಿ. ಪ್ರತಿನಿತ್ಯ ಅಭ್ಯಂಗವನ್ನ ಮಾಡ್ಕೋಬೇಕು. ಅಭ್ಯಂಗ ಆದ್ಮೇಲೆ ಎಲ್ಲ ಲೂಸ್ನಿಂಗ್ ಎಕ್ಸಸೈಸ್, ಸ್ವಲ್ಪ ವ್ಯಾಯಾಮ, ಯೋಗ, ಯಾವ ರೀತಿಯಲ್ಲಿ ನಿಮ್ಗೆ ಸಾಧ್ಯವೋ ಅಂತಹ ವ್ಯಾಯಾಮವನ್ನ ಮಾಡಿ, ತದನಂತರ ಸ್ನಾನವನ್ನ ಮಾಡಿ. ಸ್ನಾನ ಆದ್ಮೇಲೆ ಆಹಾರ ಸೇವನೆಯನ್ನ ಮಾಡ್ಬೇಕು. ಇದು ನಿಮ್ಮ ಮೊದಲ ಆಹಾರ ಆಗಿರ್ಬೇಕು. ಎದ್ದ ಕೂಡಲೇ ನೀರು ಕುಡಿಯೋದು, ಮಾಲ್ಟ್ ತಿಂತೀನಿ, ಇನ್ನೊಂದು ತಿಂತೀನಿ, ಏನೂ ಇಲ್ಲ. ಎದ್ದ ಮೇಲೆ ಇದಿಷ್ಟು ಆದ ಮೇಲೆ ನಿಮ್ಮ ತಿಂಡಿ. ಆ ತಿಂಡಿಯ ಜೊತೆಯಲ್ಲೇ ನೀವು ಅದನ್ನೆಲ್ಲ ಸೇರಿಸಬೇಕಾದ್ರೆ ಈ ನಿಮ್ಮ ಬ್ರೇಕ್ಫಾಸ್ಟ್ ಅಲ್ಲೇನೆ ಸ್ವಲ್ಪ ಮಾಲ್ಟ್ ಅನ್ನು ಇಟ್ಟು, ನೆನೆ ಹಾಕಿದ ಡ್ರೈ ಫ್ರೂಟ್ಸ್ ಅನ್ನು ಇಟ್ಟು ನಿಮ್ಮ ಆಹಾರ ಸೇವನೆ ಮಾಡಿ. ಬಟ್ ಎಲ್ಲದನ್ನ ಬೇರೆ ಬೇರೆ ಅಂತ ಮಾಡಬೇಡಿ. ಡ್ರೈ ಫ್ರೂಟ್ಸ್ ಅನ್ನೇ ಜಾಸ್ತಿ ಪ್ರಮಾಣದಲ್ಲಿ ಬೌಲ್ ಗಟ್ಲೆ ತಿಂತೀರಾ ಅಂದ್ರೆ ಅದೇ ಬ್ರೇಕ್ಫಾಸ್ಟ್, ಮತ್ತೆ ಬೇರೆ ಬ್ರೇಕ್ಫಾಸ್ಟ್ ತಿನ್ನಕ್ ಹೋಗ್ಬೇಡಿ. ಅರ್ಥ ಆಯ್ತಾ? ಈಗ 100 kg ಮೇಲಿದ್ದವರಿಗೆಲ್ಲ ಆ ರೀತಿ. ಬಟ್ ನೀವೆಲ್ಲ ತಿನ್ನೋದಾದ್ರೆ ಬ್ರೇಕ್ಫಾಸ್ಟ್ ನ ಜೊತೆಯಲ್ಲಿನೇ ಇದು ಮೊದಲ ಆಹಾರ ಆಗ್ಬೇಕು. ಈ ಆಹಾರ ಸೇವನೆ ಮಾಡಿ ನಿಮ್ಮ ದಿನನಿತ್ಯದ ಕೆಲಸ ಶುರು ಆಗ್ಬೇಕು. ಅಟ್ಲೀಸ್ಟ್ ಇದು ಬೆಳಿಗ್ಗೆ 10 ಗಂಟೆ ಒಳಗಾದ್ರೂ ಮುಗಿಬೇಕಾಯ್ತಾ? ಪೂಜೆ ಮುಗಿಸ್ತೀನಿ, ಇನ್ನೊಂದು ಮುಗಿಸ್ತೀನಿ ಅಂತ 11 ಗಂಟೆ 12 ಗಂಟೆಗೆಲ್ಲ ತಿನ್ನೋರು ಇದ್ದೀರಾ, ಗೊತ್ತು ನನಗೆ. ಬೆಳಿಗ್ಗೆ ಮುಗಿಯೋದೇ ಇಲ್ಲ, ಕೆಲಸನೇ ಮುಗಿಯಲ್ಲ. ಅಯ್ಯೋ ದೇವ್ರ ಪೂಜೆ ಆದೊರ್ತು ನಾನು ಆಹಾರ ತಗೊಳಲ್ಲ. ಯಾವ ದೇವ್ರು ಹೇಳಿದ್ದಾರೆ ನಿಮ್ಗೆ ಆ ರೀತಿ? ನಿಮ್ಮೊಳಗೆ ಒಂದು ದೇವ್ರಿದ್ದಾರೆ, ಒಳಗಿರೋ ಅಗ್ನಿನೂ ದೇವ್ರೆ. ಹೇಗ್ ನಾವು ಮನೆಯಲ್ಲಿ ನಂದದೀಪ ಹಚ್ತೀವಿ ಅದೇ ತರ ನಮ್ಮೊಳಗೆ ಕೂಡ 13 ಅಗ್ನಿಗಳಿದಾವೆ. ಜಾಠರಾಗ್ನಿ, ಧಾತ್ವಾಗ್ನಿ, ಭೂತಾಗ್ನಿ,
ಈ ಎಲ್ಲ ಅಗ್ನಿಯು ಭಗವಂತನ ಸ್ವರೂಪವೇ. ಈ ಅಗ್ನಿಯನ್ನ ಹಾಳು ಮಾಡ್ತಾ ಮಾಡ್ತಾ ಆ ದೇವರಿಗೆ ನೀವು ಪೂಜೆ ಮಾಡ್ತೀನ ಅಂತಂದ್ರೆ ಆ ದೇವ್ರ ನಾಳೆ ಪ್ರತ್ಯಕ್ಷ ಆದ್ರೂ ನಿಮಗ್ ಬೈಯದೆ. ಹೊಗಳ್ತಾನೆ ಅನ್ಕೋಬೇಡಿ, ಓ ಎಷ್ಟು ದೊಡ್ಡ ಭಕ್ತೆ ನೀನು, ನಾನು ಪೂಜೆ ಮಾಡದೆ ಒಂದಿನ ಆಹಾರ ತಗೊಂಡಿಲ್ಲ ಅಂತ ಅನ್ಕೊಂಡು ಹೊಗಳ್ತಾನೆ ಅನ್ಕೋಬೇಡಿ. ಆ ಭಗವಂತ ಬಂದ್ರು ಬೈಯದೆ. ಹಾಗಾಗಿ ನಿಮ್ಮ ಆಹಾರ ಇಷ್ಟೊಳಗೆ ಆಗ್ಬೇಕು. ನಿಮ್ಗೆ ಅಷ್ಟು ಪೂಜೆ ಮಾಡದೆ ಆಹಾರ ತಗೊಳಕ್ ಆಗಲ್ಲ ಅಂದ್ರೆ 4 ಗಂಟೆಗೆ ಎದ್ದು ಪೂಜೆ ಶುರು ಮಾಡಿ. ಏನಕ್ಕೆ ನಿಮ್ಗೆ ಬೆಳಿಗ್ಗೆ ಪೂಜೆ ಶುರು ಮಾಡೋದೇ 10 ಗಂಟೆಗೆ, ಆಮೇಲೆ ಊಟ ತಿಂಡಿ 12 ಗಂಟೆಗೆ, ಹಿಂಗೆಲ್ಲ ಮಾಡಿ ರೋಗಗಳನ್ನ ತಂದ್ಕೊಳ್ಳೋದು ಇದು ಮಾಡಬಾರ್ದು. ಆಯ್ತಾ? ಆಹಾರ ಅಟ್ಲೀಸ್ಟ್ 10 ಗಂಟೆ ಒಳಗೆ, ಅದಕ್ಕೂ ಮೊದ್ಲೇನು ಮಾಡ್ಬೋದು. ಮ್ಯಾಕ್ಸಿಮಮ್ ಅಂತಂದ್ರೆ 10 ಗಂಟೆ ಒಳಗೆ ಕ್ಲೋಸ್. ಮತ್ತೆ ಆಹಾರ ತಗೋಬಾರ್ದು. ನಂತರ ಸೀದಾ ಬರೋದು ಮಧ್ಯಾಹ್ನ ಊಟ. ಇದಿಷ್ಟರ ಮಧ್ಯದಲ್ಲಿ ನಾವು ನಮ್ಮ ಪ್ರೊಡಕ್ಟಿವ್ ಆಗಿರುವಂತಹ ಕೆಲಸ ಮಾಡೋಕ್ಕೆ ತುಂಬಾ ಒಳ್ಳೆ ಸಮಯ. ವಿದ್ಯಾರ್ಥಿಗಳಾದ್ರೆ ಅಧ್ಯಯನಕ್ಕೆ, ಜಾಬಿಗೆ ಹೋಗೋರಾದ್ರೆ ನಿಮ್ಮ ಜಾಬಲ್ಲಿ ಮಾರ್ನಿಂಗ್, ನೀವೇ ನೋಡಿ ಮಾರ್ನಿಂಗ್ ಶಿಫ್ಟ್ ಅಲ್ಲಿ ಮಾಡಿದಷ್ಟು ವರ್ಕು ಆಫ್ಟರ್ನೂನ್ ಶಿಫ್ಟ್ ಅಲ್ಲಿ ಆಗಲ್ಲ ಅಲ್ವಾ? ಮಾರ್ನಿಂಗ್ ಶಿಫ್ಟ್ ಪೀರಿಯಡ್ ಏನಿದೆ ತುಂಬಾ ನೀವು ಪ್ರೊಡಕ್ಟಿವ್ ಆಗಿರುವಂತಹ ಟೈಮ್ ಅದು. ಸೊ ಆ ಟೈಮಲ್ಲಿ ಕೆಲ್ಸಕ್ಕೆ ಹೋಗೋರು ಕೆಲ್ಸದ ಬಗ್ಗೆ ನೋಡಿ, ಮನೆಯವರು ಮನೆ ಕೆಲಸ ಮಾಡ್ಕೊಳ್ಳಿ, ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ಕೊಳ್ಳಿ. ಎಲ್ಲ ರೀತಿಯಲ್ಲಿ ಇದು ನಿಮ್ಮ ಪ್ರೊಡಕ್ಟಿವಿಟಿಯನ್ನ ಉಪಯೋಗಿಸಿಕೊಳ್ಳುವಂತ ಸಮಯ. ಆಕ್ಟಿವ್ ಆಗಿ ಮಾಡುವಂತ ಎಲ್ಲ ಕೆಲಸವನ್ನ ಮಾಡ್ಲಿಕ್ಕೆ ಇದರ ನಂತರದ ಸಮಯ ತೀರಾ ಬೆಸ್ಟ್. ಅದನ್ನ ಮಾಡ್ಕೊಳ್ಳಿ. ಆಮೇಲೆ ಮಧ್ಯಾಹ್ನದ ಊಟನೂ ಅಷ್ಟೇ 1 ರಿಂದ 2 ಗಂಟೆ ಒಳಗಡೆ ಮಧ್ಯಾಹ್ನದ ಊಟ ಆಗ್ಬೇಕು. ತಗೊಳ್ಳೋದಾದ್ರೆ ನೀವು ಮಧ್ಯಾಹ್ನದ ಊಟವನ್ನ ತಗೊಳ್ಳೋದಾದ್ರೆ ಇದಿಷ್ಟರ ಮಧ್ಯೆ ಮತ್ತೇನೋ ತಿನ್ಬಾರ್ದು. ಮತ್ತೆ ಚಾ ಕುಡ್ದೆ, ಬಿಸ್ಕಿಟ್ ತಿಂದೆ, ಇನ್ನೆಂತೋ ತಿಂದೆ, ಸ್ವಲ್ಪ ಮಂಡಕ್ಕಿ ತಿಂದೆ, ಅಥವಾ ಮನೇಲಿ ಏನು ಅಡಿಗೆ ಮನೇಲಿ ಕಾಣತ್ತೆ ಎಲ್ಲ ಬಾಯಿಗೆ ಹಾಕೊಂಡೆ, ಇಷ್ಟೇ ತಾನೆ, ಒಂದಿಷ್ಟಿಷ್ಟೇ ತಾನೆ, ಹೆಂಗೂ ಇಷ್ಟಿಷ್ಟೇ ತಿನ್ನತ್ತಾನೆ, ಬಿಟ್ಬಿಡಿ. ಅದು ಆ ರೀತಿ ತಗೊಳ್ಳೇಬಾರ್ದು. ಆ ಹೊಟ್ಟೆಗೆ ನೀವು ಹಿಂಸೆ ಕೊಡಬಾರ್ದು. ಸೊ 1 ರಿಂದ 2 ಗಂಟೆಗೆ ನಿಮ್ಮ ಊಟ ಇರಬೇಕು. ಊಟದಲ್ಲಿ ಆದಷ್ಟು ಎಲ್ಲ ಬಿಸಿ ಬಿಸಿ ಪದಾರ್ಥಗಳು ಮತ್ತೆ ಬೇಯಿಸಿದ ಆಹಾರ. ಆಯುರ್ವೇದ ಯಾವತ್ತೂ ಪ್ರಾಶಸ್ತ್ಯ ಕೊಡೋದು, ನೀವು ಹೆಚ್ಚಿನವರಲ್ಲಿ ಕನ್ಫ್ಯೂಷನ್ ಇದೆ, ರಾ ಫುಡ್ ಒಳ್ಳೇದು, ತರಕಾರಿ ತಿನ್ಬೇಕು, ಹಸಿ ಜ್ಯೂಸ್ ಕುಡಿಬೇಕು, ತರಕಾರಿ. ಆಯುರ್ವೇದ ಅದನ್ನ ಹೇಳೋದಿಲ್ಲ. ನ್ಯಾಚುರೋಪತಿ ಸಿದ್ಧಾಂತಗಳು ಆಯುರ್ವೇದ ಸಿದ್ಧಾಂತಗಳು ತುಂಬಾ ಬೇರೆ ಬೇರೆ, ಎರಡೂ ಸೇಮ್ ಅಲ್ಲ. ನ್ಯಾಚುರೋಪತಿ ಅನ್ನೋದೇ ಒಂದು ಅಬ್ಸಲ್ಯೂಟ್ಲಿ ಡಿಫ್ರೆಂಟ್ ಸೈನ್ಸ್. ಅದು ಬೇರೆಯೇ ಸೈನ್ಸ್. ಅದು ನಮ್ಮ ಆಯುರ್ವೇದ ಅನ್ನುವಂಥದ್ದೇ ಬೇರೆ ಶಾಸ್ತ್ರ. ಎರಡೂ ಬೇರೆ ಬೇರೆ. ನೀವು ಅದೊಂದಿಷ್ಟು ಅದ್ರದ್ದೊಂದಿಷ್ಟು ರೂಲ್ಸ್, ಇದ್ರದ್ದೊಂದಿಷ್ಟು ರೂಲ್ಸ್ ಎಲ್ಲ ಮಿಕ್ಸ್ ಮಾಡಿ ಚಿತ್ರಾನ್ನ ಮಾಡ್ಕೊಂಡು ರಾ ಫುಡ್ ಬೆಸ್ಟ್ ಅಂತ ಅಂದ್ಕೊಂಡ್ರೆ, ಆಯುರ್ವೇದದ ಪ್ರಕಾರ ವಾತದೋಷಕ್ಕೆ ರಾ ಫುಡ್ಸ್ ಆರ್ ಡೆಫಿನೆಟ್ಲಿ ಕಾಂಟ್ರಾ ಇಂಡಿಕೇಟೆಡ್. ಇಷ್ಟಿಷ್ಟು ಸಲಾಡ್ ತಿನ್ನೋದು, ಹಸಿ ತರಕಾರಿ ಜ್ಯೂಸ್ ಕುಡಿಯೋದು, ಇದರಿಂದ ಎಷ್ಟೊಂದು ರೋಗಗಳು ಬರುತ್ತೆ. ಹಾಗೆ ಅಂತ ಮಾಡ್ಲೇಬಾರ್ದಂತಲ್ಲ. ನಿಮ್ಮ ಕಂಡೀಷನ್ಗೆ, ನಿಮ್ಮ ಪ್ರಕೃತಿಗೆ, ನಿಮ್ಮ ರೋಗಕ್ಕೆ ನಾವು ಯಾರಾದ್ರೂ ಪ್ರಿಸ್ಕ್ರಿಪ್ಷನ್ ಅಂತ ಬರ್ಕೊಟ್ರೆ, ನೀವು ಹಸಿ ತರಕಾರಿ ತಿನ್ನಿ, ಇಷ್ಟು ಪ್ರಮಾಣದಲ್ಲಿ ತಿನ್ನಿ ಅಂತ ಬರ್ಕೊಟ್ರೆ ಖಂಡಿತ ನೀವು ತಿನ್ನಿ. ಆದ್ರೆ ನಿಮ್ಮಷ್ಟಕ್ಕೆ ನೀವೇ ಅದು ಒಳ್ಳೇದಂತ ತಗೊಳ್ತಾ ಇದ್ದದಿದ್ರೆ, ಆಯುರ್ವೇದದ ದಿನಚರಿ ಪ್ರಕಾರ ನಿಮ್ಮ ಮಧ್ಯಾಹ್ನದ ಊಟ ಹೇಗಿರ್ಬೇಕು? ಬಿಸಿ ಆಹಾರ ಪದಾರ್ಥಗಳು ಹಾಗೂ ಬೇಯಿಸಿರುವ ಆಹಾರ ಪದಾರ್ಥಗಳೇ ಇರಬೇಕು. ಸೊ ಇದ್ರ ನಂತರದಲ್ಲಿ ಸ್ವಲ್ಪ ರೆಸ್ಟ್ ಮಾಡ್ಬೋದು. ಎಷ್ಟು? ಒಂದು 20 ಮಿನಿಟ್ಸ್. ಗಡದ್ದಾಗಿ ಹಗಲು ನಿದ್ದೆ ಮಾಡೋರು ಇದ್ದಾರೆ, 1-2 ಗಂಟೆ ನಿದ್ದೆ ಮಾಡೋರು ಇದ್ದಾರೆ. ಮಧ್ಯಾಹ್ನ ಊಟ ಮಾಡಿ 4 ಗಂಟೆ ತನಕ ಚಂದ ನಿದ್ದೆ ಮಾಡಿ ಎದ್ದೇಳೋರು ಇದ್ದಾರೆ. ಯಾಕೆ ಹೇಳಿ? ರಾತ್ರಿ 12 ಗಂಟೆಗೆ ಮಲಗೋದು. ಮತ್ತೆ ಆ ರೀತಿ ಮಾಡಬಾರ್ದು. ಯಾವ್ಯಾವ ರೀತಿ ರೆಸ್ಟ್ ಮಾಡ್ಬೋದು? ವಾಯು ವಿಹಾರವನ್ನ ಮಾಡ್ತಾ, ಅಂದ್ರೆ ನಿಮ್ಮ ಮನೆಯಲ್ಲಿ ಕೈತೋಟ ಇದ್ರೆ, ಹೂವಿನ ಗಿಡಗಳಿದ್ರೆ, ಗಾರ್ಡನ್ ಇದ್ರೆ, ನೆರಳಿನಲ್ಲಿ ಗಾರ್ಡನ್ ವಾಕ್ ಮಾಡ್ಬೋದು. ನೆರಳಿನಲ್ಲಿ, ಮಧ್ಯಾಹ್ನ ಉರಿ ಬಿಸಿಲಲ್ಲ. ಇಲ್ಲಪ್ಪ ನಿಮ್ಗೆ ಹಗಲಿಡಿ ಮೇಲೆ ಬೆಳಿಗ್ಗೆ ಎಲ್ಲ ನಿಂತು ಓಡಾಡಿ ಸುಸ್ತಾಗಿದ್ಯಾ, ಆರಾಮ್ ಕುರ್ಚಿ ಅಂತ ಬರುತ್ತೆ, ಅಥವಾ ಈಸಿ ಚೇರ್ ಅಥವಾ ರಿಕ್ಲೈನಿಂಗ್ ಚೇರ್ ಏನ್ ಸಿಗತ್ತೆ, ಅದರಲ್ಲಿ ಒಂದು 20 ನಿಮಿಷ ನಿದ್ದೆ ಮಾಡ್ಬೋದು ಅಥವಾ ರೆಸ್ಟ್ ಮಾಡ್ಬೋದು. ಆದ್ರೆ ಆರಾಮಾಗಿ ಬೆಡ್ರೂಮಿಗೆ ಹೋಗಿ ಲೈಟ್ಸ್ ಆಫ್ ಮಾಡಿ ಫ್ಯಾನ್ ಹಚ್ಕೊಂಡು ಬೆಡ್ಶೀಟ್ ಹೊದ್ಕೊಂಡು ಬೆಚ್ಚಗೆ ನಿದ್ದೆ ಮಾಡೋದಿದೆಯಲ್ಲ, ಇದು ಕಾಂಟ್ರಾ ಇಂಡಿಕೇಟೆಡ್ ಆಯುರ್ವೇದದ ಪ್ರಕಾರ ದಿನಚರಿಯಲ್ಲಿ ಹೇಳೋದಾದ್ರೆ. ಸೊ ಆಯುರ್ವೇದ ಏನ್ ಹೇಳುತ್ತೆ? ದಿವಾಸ್ವಪ್ನ ಪ್ರಸಕ್ತ ಅಷ್ಟ. ಯಾರು ದಿವಾಸ್ವಪ್ನವನ್ನ ಮಾಡ್ತಾರ, ದಿವಾಸ್ವಪ್ನ ಅಂತಂದ್ರೆ ಅಗೇನ್ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 8 ಗಂಟೆಯ ಮಧ್ಯದಲ್ಲಿ, ಇದರ ಮಧ್ಯದಲ್ಲಿ ನಿದ್ದೆ ಮಾಡೋರು. ಬೆಳಿಗ್ಗೆ 8 ಗಂಟೆಗೆ ನೀವು ಎದ್ರೂ ಅದು ದಿವಾಸ್ವಪ್ನನೇ. ಯಾರು ಮಾಡ್ತಾರೆ? ಅವರು ವರಾಹದ ರೀತಿ ಬೆಳೀತಾರೆ ಅಂತ. ನಾವು ದಿವಾಸ್ವಪ್ನ ಮಾಡೋದ್ರಿಂದ, ಈಗ ಹೇಳ್ತಾರಲ್ಲ ಕೆಲವರು, ಮೇಡಮ್ ನಾನೇನ್ ತಿನ್ನೋದೇ ಇಲ್ಲ ಆದ್ರೂ ತೂಕ ಹೆಚ್ಚಾಗ್ತಿದೆ, ಇಷ್ಟಿಷ್ಟೇ ತಿನ್ನೋದು ಮೇಡಮ್, ಏನು ತಿನ್ನೋದಿಲ್ಲ ಆದ್ರೂ ದಿನದಿಂದ ದಿನಕ್ಕೆ ತೂಕ ಜಾಸ್ತಿ ಆಗ್ತಿದೆ. ಅದರಲ್ಲಿ ಈ ಕಾರಣವು ಒಂದು ಇರಬಹುದು. ಅದಾದ್ರೆ ರಾತ್ರಿಯ ಊಟ ಕನಿಷ್ಠ ನೀವು 7 ಗಂಟೆಯೊಳಗೆ ಮುಗಿಸಿದ್ರೆ, ಈಗ 8 ಗಂಟೆ ನಾವು ಮಲಗಬೇಕಂತ ಅಂದ್ಕೊಂಡ್ರೆ ನೀವು 5:30-6 ಗಂಟೆ ಒಳಗೆ ಊಟ ಮುಗಿಸ್ಬೇಕು. 8ಕ್ಕೆ ಮಲಗೋರಾದ್ರೆ
ಇಲ್ಲ ನೀವು ಎಷ್ಟಕ್ಕೆ ಮಲಗ್ತೀರಾ ಅದಕ್ಕಿಂತ 3 ತಾಸು ಮೊದಲು. 9 ಗಂಟೆ ನೀವು ನಿದ್ದೆ ಮಾಡ್ತೀರಾ ಅಂತಂದ್ರೆ 6 ಗಂಟೆಗೆ ಡಿನ್ನರ್ ಅನ್ನ ಮುಗಿಸಿ. 10 ಗಂಟೆಗೆ ಮಲಗ್ತೀರಾ ಅಂತಂದ್ರೆ 7 ಗಂಟೆ ಒಳಗೆ ಡಿನ್ನರ್ ಅನ್ನ ಮುಗಿಸಿ. ಈ ರೀತಿಯಾಗಿ ಮತ್ತೆ ರಾತ್ರಿಯ ಆಹಾರ ಏನಿದೆ ಅಲ್ವಾ, ರಾತ್ರಿಯ ಊಟ ಆದಷ್ಟು ಲಘುವಾಗಿರ್ಬೇಕು. ಈಗ ಸೂಪ್ ಇರ್ಬೋದು ಅಥವಾ ಅನ್ನ ಸಾಂಬಾರ್ ಇರ್ಬೋದು, ಆದಷ್ಟು ಇಂತಹ ಲಘು ಆಹಾರ ಜೀರ್ಣಕ್ರಿಯೆಗೆ ಸುಲಭವಾಗುವಂಥದ್ದು, ಬೇಗನೆ ಜೀರ್ಣವಾಗುವಂಥದ್ದು, ಗೊತ್ತಾಯ್ತಾ? ಅಂತಹ ಆಹಾರವನ್ನ ನೀವು ರಾತ್ರಿಗೆ ತೆಗೆದುಕೊಳ್ಬೇಕು. ಮಧ್ಯಾಹ್ನಕ್ಕೆ ಸ್ವಲ್ಪ ನೀವು ಹೆವಿ ಫಾರ್ ಡೈಜೆಷನ್ ಆಗುವಂಥದ್ದು ರೊಟ್ಟಿ, ಮುದ್ದೆ, ಅನ್ನ ಇಂಥದ್ದೆಲ್ಲದನ್ನೂ ತಿನ್ಬೋದು. ರಾತ್ರಿಗೆ ಪ್ರಿಫರೇಬ್ಲಿ ಅನ್ನ ತಿಂದ್ರೆ ಶ್ರೇಷ್ಠ. ಆದ್ರೆ ಬಾಯಿ ರುಚಿ ಇದೆ, ಅನ್ನ ಸೇರಲ್ಲ ಅಂದ್ರೆ ರೊಟ್ಟಿ ತಿನ್ಬಹುದು. ಬಟ್ ರೊಟ್ಟಿಯನ್ನ ಆದಷ್ಟು ಲಘುವಾಗಿ ತಿಂದಿದ್ದು ಜೀರ್ಣ ಆಗೋ ಪ್ರಮಾಣದಲ್ಲಿ ಮಾತ್ರ ತಿನ್ನಿ. 4, 5, 6 ರೊಟ್ಟಿ ಚೆನ್ನಾಗಿ ತಿನ್ನೋದು ಎಲ್ಲ ಮಾಡಬಾರ್ದು. ಇದಿಷ್ಟು ಆಯುರ್ವೇದದ ಪ್ರಕಾರ ದಿನಚರಿ ಅಂತ ನಾವು ಹೇಳ್ಬೋದು.